ಈಗ ಜನ ಪ್ಯಾನಿಕ್ ಆಗಿದ್ದಾರೆ, ನಮಗ್ ನಾಳೆ ಸಿಲಿಂಡರ್ ಸಿಗುತ್ತೋ ಇಲ್ವೋ ಅಂತೇಳಿ. ಇನ್ನು ಹೋಟೆಲ್ ಮಾಲೀಕರು ಹೋಟೆಲ್ ಅನ್ನ ಬಂದ್ ಮಾಡುವಂತ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಇದೇ ಸಂದರ್ಭವನ್ನ ದುರ್ಬಳಕೆ ಮಾಡಿಕೊಳ್ತಾ ಇರುವಂತ ಕೆಲವರು ಕಾಳಸಂತೆಯಲ್ಲಿ ದುಪ್ಪಟ್ಟು ಹಣಕ್ಕೆ ಮಾರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಅವರ ವಿರುದ್ಧ ಪೊಲೀಸರು ಸಮರಕ್ಕೆ ಮುಂದಾಗಿದ್ದಾರೆ. ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟದ ವಿರುದ್ಧ ಸಮರಕ್ಕೆ ಮುಂದಾಗಿರುವಂತಹ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಅದು ಬಳ್ಳಾರಿಯ ಗ್ರಾಮೀಣ ಠಾಣೆಯ ಪೊಲೀಸರು. ಡಬಲ್ ರೇಟ್ಗೆ ಸಿಲಿಂಡರ್ ಮಾರಾಟ ಮಾಡ್ತಾ ಇದ್ದಂತ ಕದೀಮರು ಆ ಮನೆಯೊಂದರಲ್ಲಿ ಸಿಲಿಂಡರ್ ಅನ್ನ ಮಾರಾಟ ಮಾಡ್ತಾ ಇದ್ರು. ಡಬಲ್ ರೇಟ್ಗೆ ಆಟೋದಲ್ಲಿ ಬಂದು ಸಿಲಿಂಡರ್ ಅನ್ನ ತಗೊಂಡು ಹೋಗ್ತಾ ಇದ್ರು. 2,000 ರೂಪಾಯಿ 4,000 ರೂಪಾಯಿ ಸಿಲಿಂಡರ್ ಮಾರಾಟ ಮಾಡ್ತಾ ಇದ್ರು. ಡೊಮೆಸ್ಟಿಕ್ ಸಿಲಿಂಡರ್ ನ 2,000 ರೂಪಾಯಿ ಮಾರಿದ್ರೆ ಕಮರ್ಷಿಯಲ್ ಸಿಲಿಂಡರ್ ಅನ್ನ 4,000 ರೂಪಾಯಿ ಮಾರ್ತಾ ಇದ್ರಂತೆ. ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಗಳನ್ನ ದುಪ್ಪಟ್ಟು ಹಣಕ್ಕೆ ಮಾರಾಟ ಮಾಡ್ತಾ ಇದ್ದ ಖಚಿತ ಮಾಹಿತಿಯನ್ನ ಆಧರಿಸಿ ಬಳ್ಳಾರಿ ಗ್ರಾಮೀಣ ಪೊಲೀಸರು ರೇಡ್ ಅನ್ನ ಮಾಡಿದ್ದಾರೆ. ಸೀಸ್ ಮಾಡಿದ್ದಾರೆ. ನೋಡಿ, ಮನೆಯಲ್ಲಿ ಸಂಗ್ರಹಿಸಿಟ್ಟಿದ್ರು. ಪೊಲೀಸರು ಅದೆಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸುಮಾರು ಒಂದು 10-12 ಸಿಲಿಂಡರ್, ಅದರಲ್ಲಿ ಒಂದು 5 ಕಮರ್ಷಿಯಲ್ ಸಿಲಿಂಡರ್ ಇದೆ, ಒಂದು 5-6 ಡೊಮೆಸ್ಟಿಕ್ ಸಿಲಿಂಡರ್ಗಳಿದೆ. ಮನೆಯಲ್ಲಿ ಇಟ್ಕೊಂಡು ಅದನ್ನ ದುಪ್ಪಟ್ಟು ಹಣಕ್ಕೆ ಮಾರಾಟ ಮಾಡ್ತಾ ಇದ್ರು. ಆಟೋದಲ್ಲಿ ನೋಡಿ, ಪ್ಯಾಸೆಂಜರ್ ಅನ್ನ ಕರ್ಕೊಂಡು ಹೋಗುವಂತ ಆಟೋದಲ್ಲಿ ಸಿಲಿಂಡರ್ಗಳನ್ನ ಇಟ್ಕೊಂಡು ಹೋಗ್ತಾ ಇದ್ರು. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೀತಾ ಇರತಕ್ಕಂಥ ಯುದ್ಧದ ಪರಿಣಾಮ ಯಾವ ರೀತಿಯಾಗಿದೆ ಅಂತ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. ಒಂದೊಂದು ಸಿಲಿಂಡರ್ಗೂ ಜೊತೆಗೆ ಪೆಟ್ರೋಲ್, ಡೀಸೆಲ್ ಈ ರೀತಿಯಾದ ಇಂಧನದ ಉತ್ಪನ್ನಗಳಿದೆ, ಅವುಗಳಿಗೆ ಸಾಕಷ್ಟು ಬೇಡಿಕೆ ಬಂದಿದೆ. ಇದರಲ್ಲಿ ಜನ ಈಗ ಸಾಕಷ್ಟು ಹೈರಾಣಾಗಿದ್ದಾರೆ ಅವನ್ನೆಲ್ಲ ಕೊಂಡ್ಕೊಳ್ಳೋದಕ್ಕೆ. ಆದ್ರೆ ಇಂತಹ ಒಂದು ಸನ್ನಿವೇಶವನ್ನ ಅಕ್ರಮ ದಂಧೆಕೋರರು ಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಾಗಿ ಅಂದ್ರೆ ನಾನೀಗ ನೇರವಾಗಿ ಈ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ಬಿಡ್ತೀನಿ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಒಂದು ಆಟೋ ಇದು. ಈ ಆಟೋದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಸಿಲಿಂಡರ್ ಗಳನ್ನ ಬ್ಲಾಕ್ ನಲ್ಲಿ ಮಾರಾಟ ಮಾಡೋದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರು. ಇವು ಖಾಲಿ ಸಿಲಿಂಡರ್ಗಳು. ಬಳ್ಳಾರಿಯ ಗೌತಮ್ ನಗರದಲ್ಲಿ ಒಂದು ಏರಿಯಾದಲ್ಲಿ, ಅಂದ್ರೆ ಆ ಒಂದು ಏರಿಯಾದಲ್ಲಿ ಬ್ಲಾಕ್ ಸಿಲಿಂಡರ್ ಗಳನ್ನ ಬ್ಲಾಕ್ ನಲ್ಲಿ ಮಾಡ್ತಾ ಇದ್ರು. ಆ ಒಂದು ಪ್ರಕರಣವನ್ನ ಈಗ ಬಳ್ಳಾರಿಯ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಪತ್ತೆ ಹಚ್ಚಿರತಕ್ಕಂಥದ್ದು. ಅಂದ್ರೆ ಈ ಖಾಲಿ ಸಿಲಿಂಡರ್ ಗಳನ್ನ ಅಲ್ಲಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಗಂಗಾಮೂರ್ತಿ ಅನ್ನುವ ವ್ಯಕ್ತಿ ಏನು ಈ ಒಂದು ದಂಧೆಯನ್ನ ನಡೆಸ್ತಾ ಇದ್ರು, ಅವರ ಮನೆಯಲ್ಲಿ ಇಷ್ಟೆಲ್ಲ ಸಿಲಿಂಡರ್ಗಳು ಸಿಕ್ಕಿದಾವೆ. ಅಂದ್ರೆ ಒಂದು ಗೃಹ ಬಳಕೆ ಸಿಲಿಂಡರ್ಗೆ ಸುಮಾರು 2,000 ರೂಪಾಯಿ, ಜೊತೆಗೆ ಒಂದು ಕಮರ್ಷಿಯಲ್ ಸಿಲಿಂಡರ್ಗೆ 4,000 ರೂಪಾಯಿ ಅನ್ನುವ ಮಟ್ಟಕ್ಕೆ ದಂಧೆಯನ್ನ ಮಾಡ್ತಾ ಇದ್ರು. ಅಂದ್ರೆ 1 ಡಬಲ್ ರೇಟ್ ನಲ್ಲಿ ಬ್ಲಾಕ್ ನಲ್ಲಿ ಸಿಲಿಂಡರ್ ಗಳನ್ನ ಮಾರಾಟ ಮಾಡ್ತಾ ಇದ್ರು. ಆ ಒಂದು ಪ್ರಕರಣವನ್ನೀಗ ಬಳ್ಳಾರಿ ಗ್ರಾಮೀಣ ಠಾಣೆಯ ಪೊಲೀಸರು ಪತ್ತೆ ಹಚ್ಚಿ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅಂದ್ರೆ ಇಸಿ ಆಕ್ಟ್ ಅಡಿ ಒಂದು ಪ್ರಕರಣವನ್ನ ಕೂಡ ದಾಖಲು ಮಾಡಿದ್ದಾರೆ. ಇದು ಒಂದು ಪ್ರಕರಣ ಮಾತ್ರ, ಇನ್ನೂ ಹಲವಾರು ಕಡೆ ಇದೇ ರೀತಿಯಾದ ಘಟನೆ ನಡೀತಾ ಇರತಕ್ಕಂಥದ್ದು, ಇದೇ ರೀತಿಯಾದ ಅಕ್ರಮ ಚಟುವಟಿಕೆಗಳು ನಡೀತಾ ಇರತಕ್ಕಂಥದ್ದು. ಒಂದು ಕಡೆಗೆ ಇಡೀ ರಾಜ್ಯಾದ್ಯಂತ ಸಿಲಿಂಡರ್ಗಳಿಲ್ಲ ಅಂತ ಜನ ಕ್ಯೂನಲ್ಲಿ ನಿಂತು ಒಡೆದಾಡ್ತಾ ಇದ್ದಾರೆ ಸಿಲಿಂಡರ್ಗಳು ಬೇಕು ಅಂತ. ಇಂತಹ ಸನ್ನಿವೇಶವನ್ನ ಅಕ್ರಮ ದಂಧೆಕೋರರು ಈ ರೀತಿಯಾಗಿ ಬಳಕೆ ಮಾಡ್ಕೊಳ್ತಾ ಇರತಕ್ಕಂಥದ್ದು. ಈಗ ಬಳ್ಳಾರಿ ಪೊಲೀಸರು ಆಕ್ಟಿವ್ ಆಗಿ ಈ ಒಂದು ಪ್ರಕರಣಗಳನ್ನ ಭೇದಿಸ್ತಾ ಇದ್ದಾರೆ. ಇನ್ನೊಂದು ಬ್ಯಾಕ್ ಅಲ್ಲಿ ನಾವು ನೋಡಬಹುದು, ಈ ಒಂದು ಆಟೋ ಏನಿದೆ ಇದಕ್ಕೆ ಇದೇ ರೀತಿಯಾಗಿ ಚಟುವಟಿಕೆಗಳನ್ನ ಮಾಡೋದಕ್ಕೋಸ್ಕರ ಬಳಸ್ತಾ ಇದ್ರು. ಇದಕ್ಕೆ ಸಂಪೂರ್ಣವಾಗಿ ನಂಬರ್ ಪ್ಲೇಟ್ ಕೂಡ ಇಲ್ಲ. ಅಂದ್ರೆ ಇದು ಮೊದಲಿನಿಂದನೂ ಕೂಡ ನಡೀತಾ ಇರತಕ್ಕಂಥ ದಂಧೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರತಕ್ಕಂಥದ್ದು. ಬಳ್ಳಾರಿ ಪೊಲೀಸರು ಇನ್ನೂ ಹಲವಾರು ಕಡೆ ಇದೇ ರೀತಿಯಾದ ಚಟುವಟಿಕೆ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ಟಿವ್ ಆಗಿ ಈಗ ಬಳ್ಳಾರಿ ಗ್ರಾಮೀಣ ಠಾಣೆಯ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಇದೇ ರೀತಿಯಾಗಿ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಗಾಂಧಿನಗರ ಆಗಿರ್ಬೋದು, ಬೇರೆ ಬೇರೆ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಇಂತಹದ್ದೇ ಘಟನೆಗಳು ನಡೀತಾ ಇರತಕ್ಕಂಥದ್ದು, ಇಂತಹದ್ದೇ ಅಕ್ರಮ ಚಟುವಟಿಕೆಗಳು ನಡೀತಾ ಇರತಕ್ಕಂಥದ್ದು. ಹೀಗಾಗಿ ಅವುಗಳೆಲ್ಲವನ್ನು ಕೂಡ ಭೇದಿಸಬೇಕು ಅಂತ ಜನ ಕೇಳ್ಕೊಳ್ತಾ ಇರತಕ್ಕಂಥದ್ದು. ಯಾಕಾಗಿ ಅಂದ್ರೆ ಒಂದು ಸಿಲಿಂಡರ್ ನ ಮಹತ್ವ ಈಗ ಎಲ್ಲ ಜನರಿಗೂ ಗೊತ್ತಾಗ್ತಾ ಇದೆ. ಆದ್ರೆ ಇವುಗಳನ್ನ ಅಂದ್ರೆ ಅಕ್ರಮವಾಗಿ ತೆಗೆದುಕೊಂಡು
ತೆಗೆದುಕೊಂಡು ಹೋಗಿ ಆಟೋಗಳಿಗೆ ಡಂಪ್ ಮಾಡ್ತಾ ಇರ್ತಕ್ಕಂಥದ್ದು, ಇನ್ನೊಂದು ಕಡೆಗೆ ಹೋಟೆಲ್ಗಳಿಗೆ ಮಾರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ನೋಡಿದಾಗ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನ ಎಷ್ಟು ಕೆಟ್ಟದಾಗಿ ಬಳಕೆ ಮಾಡ್ಕೊಳ್ಬೇಕೋ ಅಷ್ಟು ಕೆಟ್ಟದಾಗಿ ಹಣ ಮಾಡೋದಕ್ಕಾಗಿ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ದುರಂತ. ಇವುಗಳನ್ನ ಅಂದ್ರೆ ಈ ರೀತಿಯಾಗಿ ಅಕ್ರಮವಾಗಿ ಏನು ಸಿಲಿಂಡರ್ ಗಳನ್ನ ಮಾರಾಟ ಮಾಡ್ತಿದ್ರೆ ಇವುಗಳನ್ನ ಬಳ್ಳಾರಿಯಲ್ಲಿ ಹಲವಾರು ಕಡೆ ಮಾಡ್ತಾ ಇದ್ದಾರೆ. ಅವೆಲ್ಲವನ್ನು ಕೂಡ ಭೇದಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇವತ್ತು ಬೆಂಗಳೂರಿನ ಸಿಎನ್ಜಿ ಬಂಕ್ ನಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಆಟೋ ಚಾಲಕರು ಪರದಾಡುವಂತಾಗಿದೆ. ಶೇಷಾದ್ರಿಪುರಂನಲ್ಲಿ ಕಂಡು ಬಂದಂತ ದೃಶ್ಯ ಅದು. ಇವತ್ತು ಆಟೋ ಚಾಲಕರು ಪ್ರತಿನಿತ್ಯ ಸಿಎನ್ಜಿಯನ್ನ ತುಂಬಿಸಿಕೊಂಡು ಆಟೋವನ್ನ ಓಡಿಸಬೇಕು. ಆದ್ರೆ ಸಿಎನ್ಜಿ ಗ್ಯಾಸ್ ಬಂಕ್ ಖಾಲಿ. ಗ್ಯಾಸ್ ಇಲ್ಲ ಅಂತ ಹೇಳಿ ಸಿಎನ್ಜಿ ಬಂಕ್ ಮುಂದೆ ಬೋರ್ಡ್ ಅನ್ನು ಹಾಕಿದ್ದಾರೆ. ಗ್ಯಾಸ್ಗೋಸ್ಕರ ಇವತ್ತು ವಾಹನಗಳು ಕ್ಯೂ ನಿಂತಿದೆ. ಒಂದೆಡೆ ಎಲ್ಪಿಜಿ ಗ್ಯಾಸ್ ಸಮಸ್ಯೆ ಆದ್ರೆ ಮತ್ತೊಂದು ಕಡೆ ಸಿಎನ್ಜಿ ಬಂಕ್ಗಳಲ್ಲೂ ಕೂಡ ನೋ ಸ್ಟಾಕ್ ಎನ್ನುವಂತಹ ಬೋರ್ಡ್ ಏನಿದೆ ಇದು ಆಟೋ ಚಾಲಕರು, ಕ್ಯಾಬ್ ಚಾಲಕರನ್ನ ಆತಂಕಕ್ಕೆ ದೂಕಿರುವಂತದ್ದು. ಪ್ರಮುಖವಾಗಿ ಸದ್ಯ ನಾನೀಗ ಈ ಒಂದು ಶೇಷಾದ್ರಿಪುರಂ ಅಲ್ಲಿರುವಂತಹ ಸಿಎನ್ಜಿ ಬಂಕ್ ಮುಂಭಾಗದಲ್ಲಿದ್ದೀನಿ. ಗಮನಿಸ್ತಾ ಇರಬಹುದು, ಸಾಲಾಗಿ ಆಟೋಗಳು, ಕ್ಯಾಬ್ಗಳು ನಿಂತಿವೆ. ಯಾಕಂತ ಹೇಳಿದ್ರೆ ಸಿಎನ್ಜಿ ಗ್ಯಾಸ್ಗಾಗಿ ಇಲ್ಲಿನ ಆಟೋ ಚಾಲಕರು ಬಂದಿದ್ರು. ಆದ್ರೆ ಸಿಎನ್ಜಿ ಗ್ಯಾಸ್ ಇಲ್ಲ ಅನ್ನುವಂತಹ ಬೋರ್ಡ್ ಅನ್ನ ಕೂಡ ಅಳವಡಿಸಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ವಾಪಸ್ ಹೋಗುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂತದ್ದು. ಇಲ್ಲಿ ಗಮನಿಸ್ತಾ ಇರಬಹುದು, ಬೋರ್ಡ್ ಅನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ಗ್ಯಾಸ್ ಇಲ್ಲ ಅನ್ನುವಂತಹ ಒಂದು ಬೋರ್ಡ್, ಅದರ ಜೊತೆಗೆ ಕ್ಲೋಸ್ ಆಗಿದೆ ಅನ್ನುವಂತಹ ಬೋರ್ಡ್ ಅನ್ನ ಕೂಡ ಅಳವಡಿಕೆ ಮಾಡಿರುವಂತದ್ದು ಗಮನಿಸ್ತಾ ಇರಬಹುದು. ಪ್ರಮುಖವಾಗಿ ಈ ಒಂದು ಬಂಕ್ ನಲ್ಲಿ 9 ಗಂಟೆಯಿಂದ 11 ಗಂಟೆವರೆಗೆ ಸಿಎನ್ಜಿ ಸಪ್ಲೈ ಇದೆ ಅಂತ ಹೇಳಿ ಈ ಹಿಂದೆ ಬೋರ್ಡ್ ಅನ್ನ ಹಾಕಿದ್ರು. ಇದರಿಂದಾಗಿ ಅನೇಕ ಕ್ಯಾಬ್ ಚಾಲಕರಾಗಿರ್ಬೋದು, ಆಟೋ ಚಾಲಕರಾಗಿರ್ಬೋದು ತಮಗೆ ಬೇಕಾದ ಸಮಯ ಏನಿದೆ 9 ಗಂಟೆಯಿಂದ 11 ಗಂಟೆಯ ಮುಂಚಿತವಾಗಿ ಬಂದು ಸಿಎನ್ಜಿ ಅನ್ನ ಫಿಲ್ ಮಾಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಇದೀಗ ಮುಂಚಿತವಾಗಿ ಬಂದರೂ ಕೂಡ ಗ್ಯಾಸ್ ಫಿಲ್ಲಿಂಗ್ ಆಗ್ತಾ ಇದೆ. ಪ್ರೆಷರ್ ಇಲ್ಲ ಅನ್ನುವಂತಹ ಕಾರಣಗಳನ್ನ ನೀಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸ್ಟಾಕ್ ಇಲ್ಲ ಅನ್ನುವಂತಹ ಬೋರ್ಡ್ ಅನ್ನ ಕೂಡ ಹಾಕಿರುವಂತದ್ದು. ಈ ನಿಟ್ಟಿನಲ್ಲಿ ದಿನದ ದುಡಿಯುವ ಸಮಯ ಏನಿದೆ ಅದನ್ನ ಬರೀ ಕಾಯ್ಕೊಂಡೇ ಕಳಿಬೇಕಾ ಅನ್ನುವಂತಹ ಪರಿಸ್ಥಿತಿ ಇದೀಗ ಆಟೋ ಚಾಲಕರಿಗೆ ಮತ್ತೆ ಕ್ಯಾಬ್ ಚಾಲಕರಿಗೆ ನಿರ್ಮಾಣ ಆಗಿರುವಂತದ್ದು. ಆಟೋ ಚಾಲಕರು, ಕ್ಯಾಬ್ ಚಾಲಕರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ದಿನ ದುಡಿಯೋಕೆ ಅಂತ ರಸ್ತೆ ಬರ್ತೀರಾ, ಆದ್ರೆ ಇದು ಈ ರೀತಿ ಆದ್ರೆ ಎಷ್ಟು ಸಮಸ್ಯೆ ಅಂತ? ಸರ್, ನಮಗೆ ತುಂಬಾ ಸಮಸ್ಯೆ ಇದೆ. ಏನಂದ್ರೆ ಇವಾಗ LPGಗೆ ಸಮಸ್ಯೆ, ಅದು ಒಪ್ಕೊಳ್ಳೋಣ. ಅದು ಇವರು CNG ಅನ್ಬಿಟ್ಟು ಇವರು ನೋಡಿ ಒಂದೊಂದ್ಸರಿ ಬಂದ್ರೆ ಪ್ರೆಷರ್ ಇಲ್ಲ ಅಂತ ಹೆಂಗೆ ನಮಗೆ ತೊಂದರೆಗಳು ಕೊಡ್ತಾ ಇದಾರೆ ಅಂದ್ರೆ, ನಮಗೆ ದುಡಿಯೋ ಟೈಮು ಬೆಳಿಗ್ಗೆ 7 ಗಂಟೆಯಿಂದ 11:30 ಲಾಸ್ಟ್. ಮಧ್ಯಾಹ್ನದ ಡ್ಯೂಟಿಗಳು ಬಿಡಲ್ಲ, ಏನಿಲ್ಲ. ಈ ಟೈಮಲ್ಲಿ ಯಾವ ಬಂಕ್ ಹೋದ್ರು CNG ಸ್ಟಾಕ್ ಇಲ್ಲ ಅಂತ ನಮಗೆ ಭಾರಿ ಆಟೋದವ್ರಿಗೆ ಮತ್ತೆ ನಮ್ಮ ಕ್ಯಾಬ್ ಅವ್ರಿಗೆಲ್ಲ ತುಂಬಾ ತೊಂದರೆಗಳು ಕೊಡ್ತಾ ಇದಾರೆ. ಇದನ್ನ ಸರ್ಕಾರ ಸ್ವಲ್ಪ ಮೇಲೆ ಇದು ಮಾಡಿಕೊಂಡು ಸ್ವಲ್ಪ ಇದನ್ನ ಕ್ರಮ ತಗೋಬೇಕಂತ ನಿಮ್ ಚಾನಲ್ ಮೂಲಕ ವಿನಂತಿಸ್ಕೊಳ್ತಾ ಇದೀವಿ. ಸರ್, ತಾವೇನ್ ಹೇಳ್ತೀರಾ? ದುಡಿಯೋ ಟೈಮ್ ಇದು, ಪೀಕ್ ಅವರ್ಸ್, ಬಾಡಿಗೆಗಳು ಬೀಳ್ತಾ ಇರುತ್ತೆ, ಆದ್ರೆ CNG ಇಲ್ಲ. ಇಂಥ ಪರಿಸ್ಥಿತಿ ಎಷ್ಟು ಕಷ್ಟ ಆಗುತ್ತೆ ಅಂತ? ಸರ್, ತುಂಬಾ ಕಷ್ಟ ಆಗುತ್ತೆ. ಪೀಕ್ ಅವರ್ಸ್ ಅಲ್ಲೇ ನಮ್ಗೆ ದುಡಿಮೆ ಇರೋದು. ಇವರು ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಏನ್ ಹಾಕಿದ್ದಾರೆ, 9 AM to 11:30 ಅಂತ ಹಾಕಿದ್ದಾರೆ. ಆ ಟೈಮಿಂಗ್ಸು ಮೇಂಟೈನ್ ಮಾಡಲ್ಲ. ಮೇಯ್ನು ಪ್ರೆಷರ್ ಮೇಂಟೈನ್ ಮಾಡಲ್ಲ. LPG ಪ್ರಾಬ್ಲಮ್ ಇದೆ, ಒಪ್ಕೊಳ್ಳೋಣ. CNGಗೂ ಪ್ರಾಬ್ಲಮ್ ಅಂದ್ರೆ ಹೆಂಗ್ ಸರ್? ತುಂಬಾ ಕಷ್ಟ ಇದೆ. ನಮ್ಗಂತೂ ಈ ಪೀಕ್ ಅವರ್ಸ್ ಅಲ್ಲೇ ಡ್ಯೂಟಿ ಇರೋದು, ಆಮೇಲೆ ಏನ್ ಡ್ಯೂಟಿ ಇರಲ್ಲ. ಇವರು ನೀಟಾಗಿ ಮೇಂಟೈನ್ ಮಾಡಬೇಕು, ಅದನ್ನೆಲ್ಲ ಮೇಂಟೈನ್ ಮಾಡಬೇಕು. ಆಮೇಲೆ ಮೋರ್ ಓವರ್ ಈ ಏರಿಯಾದಲ್ಲಿ ಇದು ಒಂದೇ ಇರೋದು CNG ಬಂಕು. ಬೇರೆ ಅದು ಬಿಟ್ರೆ ಶಾಂತಿನಗರ ಹೋಗ್ಬೇಕು, ಇನ್ನೆಲ್ಲೂ ಇಲ್ಲ. ಸುತ್ತಮುತ್ತ ಎಲ್ಲೂ ಇಲ್ಲ. ಮೈಸೂರು ಸರ್ಕಲ್ ಎಲ್ಲ ಪೀಕ್ ಅವರ್ಸ್ ಟ್ರಾಫಿಕ್. ನಾವೆಲ್ಲೂ ಹೋಗೋದು ಸರ್ ಗ್ಯಾಸ್ಗೆ? ಇದಿಷ್ಟು ಆಟೋ ಚಾಲಕರು ಮತ್ತೆ ಕ್ಯಾಬ್ ಚಾಲಕರು ಹೇಳ್ತಾ ಇರೋದು. ಪ್ರಮುಖವಾಗಿ LPGಗೆ ಸಮಸ್ಯೆ ಇದೆ, ಅದರ ಜೊತೆಗೆ ಇದೀಗ CNGಗೂ ಕೂಡ ಸಮಸ್ಯೆ ಎದುರಾಗ್ತಾ ಇದೆ. ದಿನನಿತ್ಯ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆದ್ರೆ, ದುಡಿಯೋ ಸಮಯದಲ್ಲೇ ನಾವು ಬಂಕ್ಗಳ ಮುಂದೆ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆದ್ರೆ ಮುಂದಿನ ದಿನಗಳಲ್ಲಿ ಬದುಕೋದು ಕೂಡ ಕಷ್ಟ ಆಗುತ್ತೆ ಅಂತ ಹೇಳಿ ಚಾಲಕರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಟೋ ಚಾಲಕರಿಗೂ ತಟ್ಟಿದ ಕೊಲ್ಲಿ ಕದನದ ಬಿಸಿ. LPG ಕೊರತೆಯಿಂದ ಆಟೋ ಚಾಲಕರು ಕಂಗೆಟ್ಟು ಹೋಗಿದ್ದಾರೆ. ಧಾರವಾಡದಲ್ಲಿ ಆಟೋ LPG ದರ ಏರಿಕೆ ಶಾಕ್ ಎದುರಾಗಿದ್ರು ಆಟೋ ಚಾಲಕರಿಗೆ. LPG ಗ್ಯಾಸ್ ಸ್ಟಾಕ್ ಇರುವ ಬಂಕ್ ಮಾಲೀಕರು ಕಳ್ಳಾಟವನ್ನ ಆಡ್ತಾ ಇದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಕಳೆದ ವಾರ 78 ರೂಪಾಯಿ ಇದ್ದ ಬೆಲೆ ದಿಢೀರ್ ಹೆಚ್ಚಳ ಆಗಿದೆ.
₹100 ಮಾಡಿದ್ದಾರೆ LPG ಬಂಕ್ ಮಾಲೀಕರು. ಹಗಲು ದರೋಡೆ ಅಂತಾರಲ್ಲ, ಇದೆ ಹಗಲು ದರೋಡೆ. ಇಂಥ ಬಂಕ್ ಮಾಲೀಕರನ್ನ ಅವರ ವಿರುದ್ಧ ಕ್ರಮ ತಗೋಬೇಕು. ₹78 ಇದ್ದಿದ್ದನ್ನ ₹1 ಜಾಸ್ತಿ ಮಾಡಿದ್ರೆ, ಇಲ್ಲ ಸಿಚುಯೇಷನ್ ಸರಿ ಇಲ್ಲ ಅಂತಂದ್ರೆ ₹1 ₹2 ಓಕೆ. ಏಕಾಏಕಿ ₹22 ಜಾಸ್ತಿ ಮಾಡ್ತಾರೆ. ₹100 ಎಲ್ಲಿ ಹೋಗ್ಬೇಕು ಆಟೋ ಚಾಲಕರು? ಏನ್ ಮಾಡಬೇಕು? ಎಲ್ಲಿಂದ ತತ್ತರೋರು? ಕಷ್ಟಪಟ್ಟು ದುಡ್ದು ತಿನ್ನೋರು ಆಟೋ ಚಾಲಕರು. ಬಂಕ್ ಮಾಲೀಕರು ಇದನ್ನ ಅರ್ಥ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಯಾರು ಈ ತರ ಅಂಧಾ ದರ್ಬಾರನ್ನ ನಡೆಸ್ತಾರಲ್ಲ, ಹಗಲು ದರೋಡೆಗೆ ಮುಂದಾಗ್ತಾರಲ್ಲ, ಅಂತವರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಇಲಾಖೆಯಿಂದ, ಪೊಲೀಸ್ ಇಲಾಖೆಯವರು ಕಠಿಣ ಕ್ರಮಕ್ಕೆ ಮುಂದಾಗಬೇಕು. ಸರ್ಕಾರ ಈ ಕೂಡಲೇ ಇಂತಹ ಬಂಕ್ ಮಾಲೀಕರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು. ನೋಡಿ, ₹100 ಬರ್ಬಿಡೋರು ಕೈನಲ್ಲಿ, ₹100. ಹುಬ್ಬಳ್ಳಿಯಲ್ಲಿ ಕೂಡ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನ ಮಾರಾಟ ಮಾಡ್ತಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ ಗ್ಯಾಸ್ ಏಜೆನ್ಸಿಗಳ ಅಸಲಿ ಮುಖವಾಡವನ್ನ. ಗ್ಯಾಸ್ ಅಭಾವವನ್ನೇ ಬಂಡವಾಳ ಮಾಡಿಕೊಂಡು ಹಾಗಾದ್ರೆ ಏಜೆನ್ಸಿಗಳು. ಹುಬ್ಬಳ್ಳಿಯಲ್ಲಿ ಕಾಳಸಂತೆಯಲ್ಲಿ ಸಿಲಿಂಡರ್ಗಳನ್ನ ಮಾರಾಟ ಮಾಡಲಾಗ್ತಾ ಇದೆ. ಗ್ಯಾಸ್ ಏಜೆನ್ಸಿಗಳ ಕಳ್ಳಾಟಕ್ಕೆ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ಬುಕಿಂಗ್ ಮಾಡಿ 15-20 ದಿನ ಕಳೆದ್ರೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಗ್ರಾಹಕರಿಗೆ ಸಿಲಿಂಡರ್ ಡೆಲಿವರಿ ಆಗಿದೆ ಅನ್ನೋ ಮೆಸೇಜ್ ಮಾತ್ರ ಬರುತ್ತೆ. ಆದ್ರೆ 15 ದಿನ ಕಳೆದ್ರೂ ಸಿಲಿಂಡರ್ ಪೂರೈಕೆ ಆಗಿಲ್ಲ. ಏಜೆನ್ಸಿಗಳ ಕಳ್ಳಾಟಕ್ಕೆ ಸಾರ್ವಜನಿಕರು ಬೇಸತ್ತು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಂದ್ ಕಡೆ ಸಿಲಿಂಡರ್ಗಾಗಿ ಏಜೆನ್ಸಿಗಳ ಮುಂದೆ ಸಾಕಷ್ಟು ಜನ ಕ್ಯೂನಲ್ಲಿ ನಿಂತು, ಸರತಿ ಸಾಲಿನಲ್ಲಿ ನಿಂತು ಸಿಲಿಂಡರ್ಗಾಗಿ ಹಪಾಹಪಿ ಮಾಡ್ತಾ ಇದ್ರು ಕೂಡ ಸಾರ್ವಜನಿಕರಿಗೆ ಮಾತ್ರ ಸಿಲಿಂಡರ್ ಕೈಗೆ ಸಿಗ್ತಾ ಇಲ್ಲ. ಇದಕ್ಕೆ ಪ್ರಮುಖವಾದಂತಹ ಕಾರಣ ನಿಜಕ್ಕೂ ವಾಣಿಜ್ಯ ನಗರಿಯಲ್ಲೂ ಕೂಡ ಸಾಕಷ್ಟು ಒಂದು ಏಜೆನ್ಸಿಗಳ ಮುಂದೆ ಸಾರ್ವಜನಿಕರು ತಮ್ಮ ಖಾಲಿ ಸಿಲಿಂಡರ್ಗಳನ್ನ ತಂದು ಇಡೀ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಕಾದು ಕುಳಿತುಕೊಳ್ಳುವಂತಹ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ. ಇನ್ನು ಈ ಸಿಲಿಂಡರ್ಗಳ ಒಂದು ಬ್ಲಾಕ್ ಮಾರ್ಕೆಟ್ ನಲ್ಲಿ, ಅಂದ್ರೆ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆಯಾ ಅಂತಕ್ಕಂತ ಒಂದು ಪ್ರಶ್ನೆ, ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಪ್ರಮುಖವಾಗಿ ಬಹುತೇಕ ಒಂದು ಸಾರ್ವಜನಿಕರಿಗೆ ಬುಕ್ ಮಾಡಿರ್ತಕ್ಕಂಥ ಸಿಲಿಂಡರ್ಗಳು ಡೆಲಿವರಿ ಮೆಸೇಜ್ಗಳು ಬಂದರೂ ಕೂಡ ಅವರ ಮನೆಗಳಿಗೆ ಸಿಲಿಂಡರ್ಗಳು ತಲುಪ್ತಾ ಇಲ್ಲ ಅಂತಕ್ಕಂಥ ಒಂದು ಗಂಭೀರವಾದಂತ ಒಂದು ಪ್ರಶ್ನೆ, ಗಂಭೀರವಾದಂತ ಆರೋಪ, ಅದೇ ರೀತಿ ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ನಾನು ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ಇದನ್ನ ತಾವು ಗಮನಿಸ್ತಾ ಇರಬಹುದು. ಈ ಅಂದ್ರೆ ಗೃಹ ಬಳಕೆ ಸಿಲಿಂಡರ್ಗಾಗಿ ಏನು ಕಳೆದ ಕೆಲವೊಂದಿಷ್ಟು 15 ದಿನಗಳ ಹಿಂದೆ ಬುಕ್ ಮಾಡಿದ್ರು ಕೂಡ ಡೆಲಿವರಿ ಮೆಸೇಜ್ಗಳು ಬರ್ತವೆ. ಆದ್ರೆ ಡೆಲಿವರಿ ಮೆಸೇಜ್ ಬಂದ್ರೂ ಕೂಡ ಮನೆಗಳಿಗೆ ಸಿಲಿಂಡರ್ಗಳು ಬಂದು ತಲುಪ್ತಾ ಇಲ್ಲ. ಇದನ್ನ ಗಮನಿಸ್ತಾ ಇದ್ರೆ, ಈ ಅಂಶವನ್ನ ಗಮನಿಸ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಈ ಸಿಲಿಂಡರ್ಗಳ ಅಂದ್ರೆ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರ್ತಕ್ಕಂಥ ಒಂದು ಮಾಫಿಯಾ ಶುರುವಾಗಿದೆಯಾ ಅಂತಕ್ಕಂಥ ಒಂದು ಅನುಮಾನ ಈಗ ವ್ಯಕ್ತವಾಗ್ತದೆ. ಇಲ್ಲಿ ಇವರ ಒಂದು ಮೆಸೇಜ್ ನ ಕೂಡ ತಾವು ಗಮನಿಸ್ತಾ ಇರಬಹುದು. ಕಳೆದ 14ನೇ ತಾರೀಕು ಡೆಲಿವರಿ ಮೆಸೇಜ್ ಇವರಿಗೆ ಬಂದಿದೆ. ಆದ್ರೆ 15-16 ದಿನ ಕಳೆದ್ರೂ ಕೂಡ ಇವರಿಗೆ ಮನೆಗೆ ಇವತ್ತಿಗೂ ಗೃಹ ಬಳಕೆಯ ಸಿಲಿಂಡರ್ ಬಂದು ತಲುಪಿಲ್ಲ ಅನ್ನೋದೇ ಸಾಕಷ್ಟು ಅನುಮಾನ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಸಾಕಷ್ಟು ಜನ, ಕೇವಲ ಒಬ್ರು ಇಬ್ರು ಸಮಸ್ಯೆ ಅಲ್ಲ, ಇದು ಬಹುತೇಕ ಸಾರ್ವಜನಿಕರ ಒಂದು ಸಮಸ್ಯೆ ಕೂಡ ಇದು ಆಗಿರ್ತಕ್ಕಂಥದ್ದು. ಸರ್, ಯಾವಾಗ ಡೆಲಿವರಿ ಮೆಸೇಜ್ ಬಂದಿತ್ತು? ಯಾಕೆ ಸಿಲಿಂಡರ್ ಬಂದಿಲ್ಲ? ಸರ್, ನಾವು ಫಸ್ಟ್ ಬುಕ್ ಮಾಡಿದ್ದು 11 ತಾರೀಕು, ಮಾರ್ಚ್ 11 ತಾರೀಕು ಬುಕ್ ಮಾಡಿದೇವ್ರಿ. ಅದಾದ್ಮೇಲೆ ನಿನ್ನೆ ನೈಟ್ 10:30ಗೆ ನಮ್ಗೆ ಮೆಸೇಜ್ ಬಂದಿತ್ತು, ನಿಮ್ ಡೆಲಿವರಿ ಆಗಿದೆ, ಸಿಲಿಂಡರ್ ನೀವು ತಗೊಂಡ್ರಿ ಅಂತ ಮೆಸೇಜ್ ಬಂದಿದೆ ಸರ್. ಇವಾಗ ತಾನೇ ನಿನ್ನೆ ನೈಟ್ ಬಂದಿದೆ. ಅದೇ ನೋಡಿದ್ರೆ ಇಲ್ಲಿ ಡೆಲಿವರಿ ಆಗಿದೆ ಅಂತ ಬಂದಿದೆ ಮೇಡಮ್. ಸರ್, ಅದು ಏನ್ ಅನ್ಸುತ್ತೆ ಇದನ್ನೆಲ್ಲ ನೋಡಿದ್ರೆ? ಸರ್, ಇವ್ರು ಏನ್ ಮಾಡ್ತಾರೆ ನಮ್ಗೆ ಅದ ಗೊತ್ತಾಗ್ತಾ ಇಲ್ಲ. ವರ್ಷಕ್ಕೆ 12 ಸಿಲಿಂಡರ್ ಅಂತ ಹೇಳ್ತಾರೆ ಇವ್ರು, ಬಟ್ ನಮ್ಗೆ ಇವ್ರು 12 ಸಿಲಿಂಡರ್ ಯಾವಾಗ ಕೊಡ್ತಾರೆ ನಮ್ಗೆ ಅದ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಲೀಸ್ಟ್ ತೆಗೆದು ಕೇಳ್ಬೇಕು ಸರ್ ಒಳಗಡೆ ಹೋದ್ಮೇಲೆ. ನಮಗೆ ಈಗ ಇಲ್ಲಿ ಒಳಗಡೆ ಹೋದ್ಮೇಲೆ ಏನ್ ಹೇಳ್ತಾರೆ ನೋಡ್ಬೇಕು. ನಾವು ಅದಕ್ಕೆ ಕ್ಯೂ ಬಂದಿದ್ದೇವ್ರಿ. ಪಾಳೆ ಮಾತ್ರ ಹೆವಿ ಇದೆ ರೀ. ಇಲ್ಲಿ ನೋಡ್ಬೇಕು ಏನ ಒಳಗೆ ಹೇಳ್ತಾರೆ ನೋಡ್ಬೇಕು ಇವಾಗ. ಸರ್, ತಮ್ದು ಯಾವಾಗ ಮೆಸೇಜ್ ಬಂದಿತ್ತು ಡೆಲಿವರಿ ಮೆಸೇಜ್? ಸರ್, 14th ಮಾರ್ಚಿಗೆ ನಾನು ಬುಕ್ ಮಾಡಿದ್ದೆ ಸಿಲಿಂಡರ್, ಮತ್ತು ಇದು 23rd ಮಾರ್ಚಿಗೆ ನನಗೆ ಡೆಲಿವರ್ಡ್ ಅಂತ ಮೆಸೇಜ್ ಬರುತ್ತೆ. ಯಾಕಂದ್ರೆ ವಿತೌಟ್ OTP ದೇ ಕಾಂಟ್ ಡೆಲಿವರ್ ಮಾಡ್ಲಿಕ್ಕೆ ಬರಂಗೇ ಇಲ್ಲ.
ಅದು ಹೆಂಗ್ ಡೆಲಿವರ್ ಮೆಸೇಜ್ ಬಂದೈತಿ ಏನ್ ಗೊತ್ತಿಲ್ಲ. ನನ್ನ ಕಡೆ ಪ್ರೂಫ್ನು ಇದೆ, ಎಲ್ಲ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ದಾಗ ಡೀಟೇಲ್ ಇದೆ. ಅದಕ್ಕೆ ಬಂದಿನಿ ನಾನು ಎನ್ಕ್ವೈರಿ ಮಾಡ್ಲಿಕ್ಕೆ. ಬರೀ ಎನ್ಕ್ವೈರಿ ಮಾಡ್ಲಿಕ್ಕೆ ನಾನು 2 ತಾಸ್ಲಿಂದ ನಿಂತಿನಿಲ್ಲ. ಇದು ಏನ ಬ್ಲಾಕ್ ದಾಗ ಮಾಡ್ತಾರ ಸರ್ ಅವರು. ಯಾಕಂದ್ರೆ ಮೊನ್ನೆ ರಾತ್ರಿ ನೋಡಿದ್ದೆ ನಾನು, ಸಿಲಿಂಡರ್ ಲೇಟ್ ನೈಟ್ ಒಯ್ಯಾಕ ಕುಂತಿರೋ ಮಂದಿ, ಅವ್ರಿಗೊಬ್ಬರಿಗೆ ನಿಂತಿಸಿ ಕೇಳಿದ್ದೆ ನಾನು, ಏನಿದೆ ಅಂತ ಹೇಳಿ, ಎಷ್ಟಕ್ಕೆ ತಗೊಂಡ್ರಿ ಅಂತ ಹೇಳಿ, 3,000ಗೆ ತಗೊಂಡಿನ ಅಂತ ಹೇಳ್ತಾ ಇದಾರೆ. ಜಾಲವನ್ನ ಅಂದ್ರೆ ಏಜೆನ್ಸಿಗಳ ಮೇಲೆ ಸೂಕ್ತವಾದಂತ ಕಡಿವಾಣವನ್ನ ಹಾಕಬೇಕು ಅಂತಕ್ಕಂತ ಒಂದು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸಾರ್ವಜನಿಕರಿಗೆ ನಿಗದಿತ ಸಮಯಕ್ಕೆ ಸಮರ್ಪಕವಾಗಿ ಸಿಲಿಂಡರ್ಗಳು ತಲುಪುವಂತೆ ಒಂದು ಅನುಕೂಲ ಆಗಬೇಕು ಅಂತಕ್ಕಂತ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್.